ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ SRV ಫ್ಯಾಮಿಲಿ. ಇವತ್ತಿನ ವಿಡಿಯೋದಲ್ಲಿ ತುಂಬಾ ರುಚಿಯಾದಂತಹ ತುಂಬಾ ಸಿಂಪಲ್ಲಾಗಿ 10 ನಿಮಿಷದಲ್ಲಿ ಮಾಡ್ಕೊಬೋದಂತಹ ಹಾಲು ಹೋಳಿಗೆ, ಹಾಲು ಒಬ್ಬಟ್ಟು ಮತ್ತು ಹಾಲು ಪೂರಿ ಅಂತಲೂ ಕರೀತಾರೆ. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಬೋದು. ಕಾಯಿ ಒಬ್ಬಟ್ಟು ಮತ್ತು ಬೇಳೆ ಒಬ್ಬಟ್ಟು ತಿನ್ನಬೇಕು ಅನಿಸ್ದಾಗ ಬೇಗ ಮಾಡ್ಕೊಳ್ಳದೆ ಇರೋಂಥ ಟೈಮಲ್ಲಿ ಈ ರೀತಿ ಹಾಲು ಹೋಳಿಗೆನ ರೆಡಿ ಮಾಡ್ಕೊಳ್ಳಿ. ತುಂಬಾ ಇಷ್ಟಪಟ್ಟು ತಿಂತೀರಾ. ಫಟಾಫಟ್ ಅಂತ ಮಾಡ್ಕೊಳ್ಬೋದು. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ. ಮೊದಲು ಒಂದು ಅರ್ಧ ಲೀಟ್ರ್ ಆಗೋಷ್ಟು ಗಟ್ಟಿ ಹಾಲನ್ನ ತಗೊಳ್ಬೇಕು. ನೀರು ಹಾಕ್ಬಿಟ್ಟು ಹಾಗೆ ಗಟ್ಟಿ ಹಾಲು ತಗೊಳ್ಳಿ. ಇದನ್ನು ಬಿಸಿಗಿಟ್ಕೊಳ್ಳೋಣ. ಅದ್ರ ಜೊತೆನೇ ಒಂದು ಅರ್ಧ ಕಪ್ ಆಗೋಷ್ಟು ಹಾಲು ಪೌಡ್ರನ್ನ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಹಾಲು ಪೌಡ್ರು ಸೇರಿಸ್ಕೊಂಡು ನೀಟಾಗಿ ಒಂದು ಸೌಟಿಂದ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲೂ ಗಂಟಾಗದೇ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಹಾಲು ಪೌಡ್ರ್ ಹಾಕೋದ್ರಿಂದ ಸ್ವಲ್ಪ ಗಟ್ಟಿ ಬರುತ್ತೆ ಅಂತ ಅಷ್ಟೇ. ಆಮೇಲೆ 1 ಕಪ್ ಆಗುವಷ್ಟು ಸಕ್ಕರೆ ತಗೊಂಡಿದ್ದೀನಿ. ಈಗ ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವೀಟ್ ಸ್ವಲ್ಪ ಹೆಚ್ಚಿಗೆ ತಿನ್ನೋದಾದರೆ ಇನ್ನೊಂದು ಅರ್ಧ ಕಪ್ಪು ಹೆಚ್ಚಿಗೆ ಸಕ್ಕರೆನ ಆ್ಯಡ್ ಮಾಡ್ಕೊಬೋದು. ನೋಡಿ, ಈಗ ಸಕ್ಕರೆ ಎಲ್ಲ ನೀಟಾಗಿ ಕರಗೋ ಹಾಗೆ ಒಂದು ಸೌಟಿಂದ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರಿ. ನೋಡಿ, ಈಗ ಸಕ್ಕರೆ ಎಲ್ಲ ಕರಗಿದೆ. ಇದಕ್ಕೆ ನೀಟಾಗಿ ಸಣ್ಣಕ್ಕೆ ಹೆಚ್ಚಿರುವಂತಹ ಗೋಡಂಬಿ ಮತ್ತು ಏಲಕ್ಕಿ ಪುಡಿನ ಸೇರಿಸ್ಕೊಳ್ಳೋಣ. ಫಸ್ಟ್ ನಾನಿಲ್ಲಿ ಏಲಕ್ಕಿ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಗೋಡಂಬಿ ಹಾಕ್ಕೊಂಡು ಒಂದು ಕುದಿ ಬರೋವರೆಗೂ ಕುದಿಸ್ಕೊಂಡು ನೋಡಿ, ಈಗ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ. ಈಗ ಹಾಲು ಹೋಳಿಗೆಗೆ ಬೇಕಾದಂತಹ ಹಾಲು ರೆಡಿಯಾಗಿದೆ. ಈಗ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಫಸ್ಟು 2 ಕಪ್ ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಹಿಟ್ಟು ಸ್ವಲ್ಪನೇ ನೀರು ಸೇರಿಸ್ಕೊಂಡು ಚಪಾತಿ ಹಿಟ್ಟಿನದಕ್ಕೆ ಕಲಗಿಸ್ಕೊಳ್ಳೋಣ. ನೋಡಿ, ನೀಟಾಗಿ ಸ್ಮೂತಾಗಿ ಕಲಿಸ್ಕೊಬೇಕು. ನೋಡಿ, ಅದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಮತ್ತೆ ಒಂದು ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಚೆನ್ನಾಗಿ ಇದನ್ನು ನಾದ್ಕೊಬೇಕು. ಫುಲ್ ಮೆತ್ತಗೋಗಬೇಕು. ಆ ರೀತಿ ಹಿಟ್ಟನ್ನ ಕಲಿಸ್ಕೊಬೇಕು. ನೋಡಿ, ಇಷ್ಟಿದ್ರೆ ಸಾಕು, ಚೆನ್ನಾಗಿ ಬರುತ್ತೆ. ಇವಾಗ ಪೂರಿಗೆ ಬೇಕಾದಂತಹ ಸ್ವಲ್ಪನೇ ಹಿಟ್ಟು ತಗೊಂಡು ಒಂದೊಂದೇ ಪೂರಿನ ಒತ್ಕೊಳ್ಳೋಣ. ನಾನಿಲ್ಲಿ ಹಪ್ಪಳ ಮಾಡ್ತೀವಲ್ಲ ಆ ಪ್ರೆಸ್ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಚಪಾತಿ ಮೇಕರ್ ಇದ್ದರೆ ಅದರಲ್ಲೂ ಮಾಡ್ಕೊಬೋದು ಅಥವಾ ಕೈಯಲ್ಲೇ ಲಟ್ಟಿಸ್ಕೊಬೋದು. ನೋಡಿ, ಈ ರೀತಿ ಸ್ವಲ್ಪನೇ ಎಣ್ಣೆ ಸವರಿಸ್ಕೊಂಡು ಪೂರಿನ ರೆಡಿ ಮಾಡ್ತಾಯಿದ್ದೀನಿ. ಈಗ ಎಣ್ಣೆಗೆ ಹಾಕ್ಕೊಳ್ಳೋಣ. ನಿಧಾನವಾಗಿ ಹಾಕ್ಕೊಳ್ಳೋಣ, ಕೈಗೆ ಸಿಡ್ಬಿಡುತ್ತೆ. ಪೂರಿ ತೆಗೆಯೋ ಸ್ಪೂನಿಂದ ನೋಡಿ ಸ್ವಲ್ಪನೇ ಟಚ್ ಮಾಡ್ತಾ ಬಂದರೆ ಚೆನ್ನಾಗಿ ಉಪ್ಕೊಳ್ಳುತ್ತೆ. ನೋಡಿ, ಪೂರಿ ಉಪ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪೂರಿ ಅಂತ. ನೀವು ಲಟ್ಟಣಿಗೆ ತಗೊಂಡು ಲಟ್ಸ್ಕೊಂಡು ಮತ್ತು ಇನ್ನೊಂದು ಪೂರಿ ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಪೂರಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪೂರಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಮಾಡ್ಕೊಂಬಿಡಿ. ಒಂದು ಮೀಡಿಯಮಾಗಿ ಫ್ರೈ ಆದರೆ ಸಾಕು. ನೋಡಿ, ಫಸ್ಟು ಪೂರಿನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಲು ಹೋಳಿಗೆಗೆ ಬೇಕಾದಂತಹ ಪೂರಿನೂ ಈಗ ರೆಡಿಯಾಗಿದೆ. ನೋಡಿ, ಬಿಸಿ ಪೂರಿಗೆ ಸ್ವಲ್ಪ ಬೆಚ್ಚಗಿರುವಂತಹ ಹಾಲನ್ನ ಹಾಕ್ಕೊಂಡು ತಿಂತಾಯಿದ್ರೆ ಹಾಲು ಹೋಳಿಗೆ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ತುಂಬ ಟೇಸ್ಟಿಯಾಗಿರುತ್ತೆ. ಸಿಂಪಲಾಗಿ 5-10 ನಿಮಿಷದಲ್ಲೇ ಇದನ್ನು ರೆಡಿ ಮಾಡ್ಕೊಬೋದು. ಹೋಳಿಗೆ ತಿಂದಷ್ಟೇ ರುಚಿ ಕೊಡುತ್ತೆ, ಅಷ್ಟು ಸೂಪರಾಗಿರುತ್ತೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ. ತುಂಬ ಈಸಿ ಮಾಡೋದು. ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆ ಲೈಕ್ ಆದರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಆಗದೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಕ್ವಿಕ್ ಆ್ಯಂಡ್ ಟೇಸ್ಟಿ ವಿಡಿಯೋಗೋಸ್ಕರ SRV ಫ್ಯಾಮಿಲಿನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.